ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಲಯದಲ್ಲಿನೇ ನಾವು ಯಾಕೆ ಹಮ್ಮಿಕೊಳ್ತೀವಿ ಅಂದರೆ ಒಂದು ವಿದ್ಯಾಸಂಸ್ಥೆಯ ಒಂದು ಮಹತ್ವ ಮತ್ತು ಈಗ ಈ ವೆದರ್ಗೆ ಆ ಸಾಯಂಕಾಲ ಒಂದು ಆರಾಮ್ ಗಾಳಿ ಮತ್ತು ಬೆಳಕಿನ ಮಧ್ಯದಲ್ಲಿ ಅಲ್ಲಿ ಗುರುಗಳ ಒಂದು ಮೂರ್ತಿ ಇರೋದ್ರಿಂದ ಅದೊಂದು ಒಂದು ವಿಶೇಷ ಕಾರ್ಯಕ್ರಮ ಅಂತ ಆಗ್ತದೆ. ಆಡಿಟೋರಿಯಂನಲ್ಲಿ ಸರಿ, ಆಡಿಟೋರಿಯಂನಲ್ಲಿ ಮಾಡುವಂಥದ್ದು ಅದು ಸಹಜವಾಗಿದೆ. ಇದೊಂದು ವಿಶೇಷ, ಅಲ್ಲಿ ನಮಗೆ ಸ್ಥಳ ಅವಕಾಶ ಇರೋದ್ರಿಂದ ಭಾಳ ಚೆನ್ನಾಗಿ ಆಗುತ್ತದೆ. ಆಮೇಲೆ ತಮಗೆ ಗೊತ್ತಿರುವ ಹಾಗೆ ವಿಶ್ವವಿಖ್ಯಾತ ಕಲಾವಿದರಂತ ಪಂಡಿತ್ ರಾಜನ್ ಮಿಶ್ರ ಅವರು ಬಂದಾಗ ಕೂಡ ಪ್ರೋಗ್ರಾಮ್ ನಾವು ಅಲ್ಲೇ ಮಾಡಿದ್ವಿ. ಅವರೊಂದು ಮಾತು ಹೇಳಿದ್ರೆ ಜ್ಞಾಪಕ ಇದೆ, ಈ ಬೃಂದಾವನೇ ಇತ್ನಾಚೆ ಮಹೋಲ ಇದೆ ಸಂಗೀತ ಕ್ರಿಯೆ ಅಂತ ಹೇಳಿದ್ರು. ಇಡೀ ರಾತ್ರಿ ಸಂಗೀತ ಸಮ್ಮೇಳನ ಅಂದರೆ ನೀವು ಬಾಂಬೆ ನೋಡ್ರಿ, ಡೆಲ್ಲಿ ನೋಡ್ರಿ, ಕಲ್ಕತ್ತಾ ನೋಡ್ರಿ, ಆ ಸಂಗೀತ ಸಮ್ಮೇಳನ ಅಂದರೆ ಅದು ಇಡೀ ರಾತ್ರಿನೇ ನಡೆಯುತ್ತೆ. ಅಂದರೆ ರಾತ್ರಿ ಯಾಕಪ್ಪ ಅಂದರೆ ಸ್ವಲ್ಪ ಮನುಷ್ಯ ತಮ್ಮ ಕಾರ್ಯ ಚಟುವಟಿಕೆಗಳನ್ನೆಲ್ಲ ಹಗಲೆಲ್ಲ ಮಾಡಿದ ಮನುಷ್ಯ ರಾತ್ರಿ ಸ್ವಲ್ಪ ಆರಾಮಾಗಿ ಸಂಗೀತ ಕುಂತು ಕೇಳೋಕ್ಕಾಗುತ್ತೆ. ಈಗ ಹಗಲು ಸಂಗೀತ ಸಮ್ಮೇಳನ ಇಟ್ಕೊಂಡ್ರೆ ಯಾವ ಕೆಲಸ ಕಾರ್ಯ ಅಂತಂದ್ರಿಂದ ಬರೋದಿಲ್ಲ ಅಂತೇಳಿ ಅದೇ ಉದ್ದೇಶಕ್ಕಾಗಿ ಇಡೀ ರಾತ್ರಿ ಈಗ ನಾವೊಬ್ಬರು ಮಾಡೋದಲ್ಲ. ಈಗ ಪೂರ್ಣದಲ್ಲಿ ನೀವು ಪಂಡಿತ್ ಭೀಮಸೇನ್ ಜೋಶಿ ಅವರ ಒಂದು ನೋಡಿ ಈ ರಾತ್ರಿ ನಡೀತದೆ. ಇಲ್ಲಿ ಗದಗಿನಲ್ಲಿ ನೋಡ್ರಿ ಅದೇ ರಾತ್ರಿ ನಡೀತದೆ. ಈ ವರ್ಷ 36ನೇ ವರ್ಷದ ಸಂಗೀತ ಸಮ್ಮೇಳನ. ತಮ್ಮೆಲ್ಲರಿಗೆ ಈಗಾಗಲೇ ತಿಳಿದಿರುವಂತೆ ಪ್ರತಿ ವರ್ಷವೂ ಒಂದು ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಭಾಗದಲ್ಲಿ ಉದ್ದೇಶಪೂರ್ವಕವಾಗಿ ನಾವು ತುಂಬ ಶ್ರಮವಹಿಸಿ ಮಾಡ್ತಿರೋದಂದರೆ ನಮ್ಮ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ. ಹೀಗಾಗಿ ಈ ಸಲ ಕೂಡ ಒಳ್ಳೆ ಆರ್ಟಿಸ್ಟ್ ಬಾಂಬೆಯಿಂದ ಬರ್ತಾ ಇದ್ದಾರೆ. ಪೂಜ್ಯ ಗುರುಗಳಾದ ಶಾಂತಮೂಲ ಶಿವಾಚಾರ್ಯರು ಆಗಮಿಸ್ತಾ ಇದ್ದಾರೆ. ಅಭಿನವ ರಾಜವಟ್ಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ಕುಮಾರ್ ನಾಯಕ್ ಸಾಹೇಬರು ಸಂಸದರು ಅವರು ಬರ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಸವನಗೌಡ ದದ್ದಲ್ ಶಾಸಕರು ಅವರು ಬರ್ತಾ ಇದ್ದಾರೆ. ಡಿ ಸಿ ಸಾಹೇಬರು ನಾನು ಊರಲ್ಲಿ ಇದ್ರೆ ಬರ್ತೀನಿ ಅಂತ ಅಂದಿದ್ದಾರೆ. ಎಸ್ ಪಿ ಸಾಹೇಬರು ಬರ್ತಾರೆ. ಜನ ಒಂದು ಡೆಲ್ಲಿಯಿಂದ ಬಾಂಬೆ, ಕಲ್ಕಟ್ಟ, ಗೋವಾಗಲ್ಲು, ಪಂಡಿತ್ ಮಣಿಪ್ರಸಾದ್ ಅವರು ಅನೇಕ ಜನ ತಮಗೆ ಗೊತ್ತಿರೋ ಬಂದಿದ್ದಾರೆ. ಈ ಸಲನು ಶ್ಯಾಮಲ ಜೋಶಿ ಇವರೆಲ್ಲ ಬಾಂಬೆ ಮತ್ತು ಪೂನಾದಿಂದ ಹುಡುಗ ತಬಲಾಪಟ್ಟು ಭಾಳ ಅತ್ಯುತ್ತಮ ನುಡಿಸು ತಬಲಾಪಟ್ಟು ಒಂದು ಸೋಲೋ ಇದೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮ್ಮ ಒಂದು ಸಹಕಾರ ನಾನು ಹೇಳೋದಿಲ್ಲ, ಯಾಕಂದರೆ ಮಾಡೇ ಮಾಡ್ತೀನಿ, ನಾನು ಹೇಳೋದು ಏನಿಲ್ಲ. ಪ್ರತಿ ವರ್ಷ ಪದ್ಧತಿಯಂತೆ ನಾವು ಬರ್ತಾ ಇದ್ದೀವಿ. ಈ ಸಲ ರಾಜ್ಯ ಪ್ರಶಸ್ತಿ ಬಂದಂಥ ನಮ್ಮ ಸದಾಶಿವಮ್ಮ ತುಂಬ ಏಜ್ ಆದವರು, ಅವ್ರಿಗೂ ಸನ್ಮಾನ ಇದೆ. ಆಮೇಲೆ ನಮ್ಮ ಸೂರ್ಯ ಶಶಿಕರ್ ಅವ್ರಿಗೂ ಈ ಸಲ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕಲಾಶ್ರೀ ಪ್ರಶಸ್ತಿ ಬಂದಿದೆ, ಅವ್ರಿಗೊಂದು. ಆಮೇಲೆ ಶ್ರೀಮತಿ ಶಾರದಾ ವಡವಾಟಿ ಭರತ್ ಮಹಾತ್ಮ ರಮಣ ಮಹರ್ಷಿ ಪ್ರಶಸ್ತಿ ಅವ್ರಿಗೆ ಬಂದಿದೆ. ಈ 3 ಜನರಿಗೆ ಸನ್ಮಾನಗಳನ್ನು ಇಟ್ಕೊಂಡಿದ್ದೇವೆ. ನೋಡಿ, ಈಗ 36ನೇ ವರ್ಷದ್ದು ಗುರು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅದು ಸ್ವಂತ ಜಾಗದಲ್ಲೇ, ಅದು ಭಾಳ ಚೆನ್ನಾಗಿದೆ. ಜಾಗಗಳ ವಾತಾವರಣ, ಗೀತಾವರಣ ಎಲ್ಲ ಭಾಳ ಚೆನ್ನಾಗಿ, ಗಿಡಗಳು ಅದು ಇದು ಭಾಳ ನೋಡೋಕ್ಕೆ ಲಕ್ಷಣವಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕರೆಕ್ಟಾಗಿ ಅಪ್ರೋಪ್ರಿಯೇಟ್ ಆಗಿದ್ದಂಥ ಜಾಗ. ಸೊ ಅವರು ಇದನ್ನು ನಡೆಸ್ಕೊಂಡು ಹೋಗಲಿ, ಹೀಗೆ ಅವ್ರಿಗೆ ಮುಂದೆ ಇನ್ನೂ ದೇವರು ಅವ್ರಿಗೆ ಸರಸ್ವತಿ ಶಕ್ತಿ ಕೊಡಲಿ, ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ಒಂದು 2 ಮಾತು ಹೇಳಿ ಜೀವನದಲ್ಲಿ ಮಾಡಿ ಇವರು ಒಂದು
ಒಂದು ದುಡಿಮೆ ಇರಬೇಕು, ಒಂದು ತಾಳ್ಮೆ ಇರಬೇಕು. ಈ ಮೂರು ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆ ಮೂರು ಇವರಲ್ಲಿ ಇದೆ.